ಪ್ರಾಪರ್ಟೀಸ್ ಇನ್ ಮೈಸೂರು. ಇದು ಮೈಸೂರು ಮಣಿಪಾಲ್ ಹಾಸ್ಪಿಟ್ಲಿಂದ 5 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿ ಈ ಥರ ಫಾರೆಸ್ಟ್ ಥರ ತೋಟ ಇದೆ. ಇದರಲ್ಲಿ ಫುಲ್ 90% ಟೀಕುಡ್ ಹಾಕಿದ್ದಾರೆ, 30 ವರ್ಷ ಹಳೆಯದು. ಮತ್ತು ಈ ಥರ ರಸ್ತೆ ಕಳೆದಿದ್ದಾರೆ ಎಲ್ಲ ಕಡೆನೂ. ಇದು ಲೇಔಟ್ ಥರ ಮಾಡಿರೋದು. ಇದು ಒಂದು 4 ಸೈಟ್ ಏನೋ ಖಾಲಿ ಇದು ಸೇಲ್ ಆಗಿದೆ. ಮತ್ತು ಇನ್ನು ಈ ಪಾರ್ಟ್ ತೋರಿಸ್ತಾ ಇದ್ದೀನಲ್ಲ, ಇದು ಖಾಲಿ ಇದೆ. ಇದು 1.25 ಎಕರೆ ಇದೆ. ಯಾರಿಗಾದರೂ ಬೇಕು ಅಂದರೆ ಸಂಪರ್ಕ ಮಾಡಿ. ಇದು 1500 rupees ಪರ್ ಸ್ಕ್ವೇರ್ ಫೀಟ್ ಹೇಳ್ತಾ ಇದ್ದಾರೆ. ಮೈಸೂರು ರಿಜಿಸ್ಟ್ರೇಷನ್ ಇದು. ಮತ್ತು ಮೈಸೂರಿಗೆ ಬರುತ್ತೆ ಇದು, ಮೈಸೂರು ಡಿಸ್ಟ್ರಿಕ್ಟ್ಗೆ. ಕ್ಲಿಯರ್ ಟೈಟ್ಲ್ ಇದೆ. ರಸ್ತೆ ಎಲ್ಲ ಕಳೆದಿದ್ದಾರೆ, ಬರೀ ಪ್ಲಾಟ್ಗೆ ದುಡ್ಡು ಕೊಡಬೇಕಾಗಿರೋದು. ಇದರಲ್ಲಿ ಎಷ್ಟು ಮರ ಬರ್ತದೆ ಅದು ನಿಮಗೇನು ಸೇರಿರೋದು. ಇಲ್ಲಿ ಯಾವ ಥರದ್ದು ಬೇಕಾದ್ರೂ ಮನೆ ಕಟ್ಕೋಬೋದು. ಇದಕ್ಕೇನು ರಿಸ್ಟ್ರಿಕ್ಷನ್ಸ್ ಏನಿಲ್ಲ. ನೀರಿನ ಸೌಲಭ್ಯ ಎಲ್ಲ ಚೆನ್ನಾಗಿದೆ. ಎಲೆಕ್ಟ್ರಿಸಿಟಿ ಬಂದಿರಲಿಲ್ಲ, ಈಗ ಬಂದಿದೆ. ಟ್ರಾನ್ಸ್ಫಾರ್ಮರ್ ಎಲ್ಲ ಬಂದಿದೆ. ಈಗ ಏನು ಬೇಕಾದರೂ ಡೆವಲಪ್ ಮಾಡ್ಕೋಬೋದು ಇನ್ಮೇಲೆ. ಮೈಸೂರು ಸಿಟಿ ಸೆಂಟ್ರಿಂದ ಬಸ್ ಸ್ಟ್ಯಾಂಡಿಂದ 10 ಕಿಲೋಮೀಟ್ರ್, ಮಣಿಪಾಲ್ ಹಾಸ್ಪಿಟ್ಲಿಂದ 5 ಕಿಲೋಮೀಟ್ರ್. ನೋಡಿ, ಈ ಥರ ದೊಡ್ಡ ರಸ್ತೆನೇ ಮಾಡಿದ್ದಾರೆ. ಕಾರ್ನಲ್ಲಿ ಬೇಕಾದ್ರೂ ಸಿಗ್ತದೆ. ಇದರಲ್ಲಿ 5 ಗುಂಟೆ, 10 ಗುಂಟೆ, 20 ಗುಂಟೆ, 1 ಎಕರೆ ಆ ಥರದ್ದು ಬೇಕಾದ್ರೂ ತೊಗೋಬೋದು. ಯಾವ ಕಡೆ ಬೇಕಾದ್ರೂ ತೊಗೋಬೋದು. ಈಗ ಖಾಲಿ ಯಾವ್ಯಾವುದಿದೆ ಅದರಲ್ಲಿ ಕೊಡ್ತಾರೆ. ಮತ್ತು ಮೈಸೂರು ಮಣಿಪಾಲ್ ಹಾಸ್ಪಿಟ್ಲಿಂದ ಇನ್ನೊಂದು ಜಾಗ ಇದೆ ನಮ್ಮದು, ತೋಟ 10 ಎಕರೆ. ಅದರಲ್ಲಿ ವಾಚ್ಮೆನ್ಗೆ ಒಂದು ಫ್ಯಾಮಿಲಿ ಬೇಕಾಗಿತ್ತು. ವಾಚ್ಮೆನ್ಗೆ ನೋಡಿ, ಯಾರಾದರೂ ವಾಚ್ಮೆನ್ ಫ್ಯಾಮಿಲಿ ಸಮೇತ ಬಂದರೆ ಇಲ್ಲಿ ಕೆಲಸ ಸಿಕ್ಕುತ್ತೆ. ಮತ್ತು ಚಾಮರಾಜನಗರ ಕಡೆ ಒಂದು 12 ಎಕರೆ ಫಾರ್ಮ್ ಹೌಸ್ ಇದೆ. ಅಲ್ಲೂ ಅಷ್ಟೇ ಯಾರಾದರೂ ಒಂದು ಫ್ಯಾಮ್ಲಿ ಬೇಕಾಗಿತ್ತು. 2 ಫ್ಯಾಮ್ಲಿ ಟೋಟಲ್ ಬೇಕಾಗಿದೆ. ಯಾರಾದರೂ ಇದರ ಸಂಪರ್ಕ ಮಾಡಿ, ಸಂಬಳ ಕೊಡ್ತೀವಿ. ಇದರಲ್ಲಿ 90% ಟೀಕುಡ್ ಹಾಕಿದ್ದಾರೆ. ಮತ್ತು ಸಿನಮನ್, ಚಕ್ಕೆ ಬರುತ್ತಲ್ಲ ಅದು, ಮತ್ತು ಕೋಕೋನಟ್ ಹಾಕಿದ್ದಾರೆ. ಇದ್ರ ಪಕ್ಕದಲ್ಲೇ ನಾಲೆ ಇದೆ. ನಾಲೆ ನೀರು ಯೂಸ್ ಮಾಡ್ಕೋಬೋದು. ಫಾರ್ಮ್ ಹೌಸ್ ಮಾಡ್ಕೊಳ್ಳೋಕೆ ಚೆನ್ನಾಗಿದೆ.